ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅವ್ರು ದುಡ್ಡಿಗೆ ಹೋಗಿದ್ದಾರೋ ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ. ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು. ಈಗ ಅಲ್ಲಿ ಅಧ್ಯಕ್ಷನ್ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಕಳೆದ 2-3 ವರ್ಷದಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ಅವರು ಆ ರೀತಿಯ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ. ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ 5ರಿಂದ 10 ಲಕ್ಷ ರೂಪಾಯಿ ಅಂತೆ, ಅವ್ರಿಗೆ 15 ಲಕ್ಷ. ಅದ್ರ ಜೊತೆಗೆ ಒಂದೊಂದು ವಾರ್ಡ್ 50 ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಕ್ಕೆ. ಈಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ತಗೊಳ್ಳೋದು. ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ, ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರೋದು. ಈಗ ಅವ್ರ ದುಡ್ಡಿನ ಮಧ್ಯದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ನೈತಿಕವಾದ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದ್ದು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.